ವಾರ ಭವಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಒಬ್ರು ಕಾಲರ್ ಇದ್ದಾರೆ ಗುಬ್ಬಿಯಿಂದ, ಗಂಗಲಕ್ಷ್ಮಿ ಅವರು. ಗಂಗಲಕ್ಷ್ಮಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ತಾವು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಅದು ಜನ್ಮ ದಿನಾಂಕ 3/3/98. ಮಂಗಳವಾರ ಬೆಳಗಿನ ಜಾವ 5 ಗಂಟೆಯಿಂದ 5 ಗಂಟೆಗೆ. ಓಕೆ, ಬೆಳಿಗ್ಗೆ. ಏನ್ ಪ್ರಶ್ನೆ ಗಂಗಲಕ್ಷ್ಮಿ ಅವರೇ? ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಮೇಡಮ್, ಕೆಲಸ ಹುಡುಕ್ತಾವ್ರೆ ಜಾಬ್ ಅಲ್ಲಿ, ಅದಕ್ಕೆ ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿ ತಮಗೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಕೆಲಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಗುರು. ಈಗ ನಡೀತಾ ಇರತಕ್ಕಂತಹ ಕಾಲ ನೋಡಿದ್ರೆ ಅವರಿಗೆ ಚಂದ್ರ ದಶೆಯಲ್ಲಿ ಈಗ ಈ ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ಇವರ ಜಾತಕದಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಅವನು ಭಾಗ್ಯಾಧಿಪತಿ ಅವನು ಈ ಜಾತಕದಲ್ಲಿ. ಹೀಗಾಗಿ ಆತಂಕ ಬೇಡ, ಅನುಕೂಲ ಖಂಡಿತ ಇದೆ, ಅನುಕೂಲ ಆಗುತ್ತೆ. ಈಗಲೂ ಬುಧನ ಒಂದು ಸಂಚಾರ ಚೆನ್ನಾಗಿರೋದ್ರಿಂದ ಅನುಕೂಲವೇ ಆಗುತ್ತೆ. ನೀವು ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ನೀವು ವಿಷ್ಣು ಸಹಸ್ರನಾಮ ಅಥವಾ ಆ ಸನ್ನಿಧಾನಕ್ಕೆ ಹೆಸರು ಕಾಳು ಅದನ್ನು ಪ್ರತಿ ಬುಧವಾರ ದಾನ ಮಾಡಲಿ. ಹಾಗೆ 12 ಬುಧವಾರ ದಾನ ಮಾಡಿದ್ರೆ ಬಹುಶಃ 12 ವಾರದಲ್ಲಿ ಅವರಿಗೆ ರಿಸಲ್ಟ್ ಸಿಕ್ಕೇ ಬಿಡುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಪ್ರಯತ್ನ ಮಾಡಲಿ. ಅವರೇ ತೊಗೊಂಡು ಹೋಗಿ ಕೊಡಬೇಕು. ಅದು ಪರವಾಗಿ ನಾನು ಮತ್ತೊಂದು ಇನ್ಯಾರೋ ಬೇಡ, ಅವರೇ ಮಾಡಿದ್ರೆ ಬಹಳ ಶ್ರೇಷ್ಠ. ಹೀಗಾಗಿ ಅವರು ತೊಗೊಂಡು ಹೋಗಿ ಕೊಡಲಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದ ಗಂಗಲಕ್ಷ್ಮಿ ಅವರೇ, ಕರೆ ಮಾಡಿದ್ದಕ್ಕೆ. ಸಾಕಷ್ಟು ಕರೆಗಳಿಗೆ ಸ್ಪಂದಿಸಿದ್ರಿ ಶಾಸ್ತ್ರಿಗಳೇ. ಈಗ ಮಂತ್ರ ಪರಿಹಾರವನ್ನು ತಿಳಿಯುವಂತಹ ಸಮಯ. ಚಿತ್ತ ಚಾಂಚಲ್ಯ ನಿವಾರಣೆಗೆ ಸುಮಾರು ಜನಕ್ಕೆ ಅದೊಂದು ಯೋಚನೆ ಇದೆ. ಮನಸ್ಸು ಚಂಚಲವಾಗುತ್ತೆ, ಸ್ಥಿರವಾಗಿ ಒಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಓದಲಿಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಇನ್ಯಾವುದೋ ಆಲೋಚನೆ, ಈ ಥರದ್ದು 1000 ನಮಗೆ ಕಣ್ಣು ಮುಚ್ಚಿದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ಹಲವು ಬಂದುಬಿಡುತ್ತವೆ. ಅದಕ್ಕೇನಪ್ಪ ಪರಿಹಾರ? ಒಂದು ದಿವ್ಯವಾದ ಪರಿಹಾರ ಮಂತ್ರ ಇದೆ, ಗಮನಿಸಿ ಅದನ್ನು. ದತ್ತಾತ್ರೇಯರ ಮಂತ್ರ ಇದು. ಈ ದತ್ತ ಜಯಂತಿಯ ಕಾರಣದಿಂದಾಗಿ ಆ ಮಂತ್ರ ನೀವು ಪ್ರತಿ ದಿವಸ ಅನುಷ್ಠಾನ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಮಂತ್ರವನ್ನು ಗಮನಿಸಿ. ಅತ್ರಿ ಅನಸೂಯ ಸಂಭೂತ ದತ್ತಾತ್ರೇಯ ಮಹಾಮತೆ ಸರ್ವದೇವಾಧಿದೇವತ್ವಂ ಮಮ ಚಿತ್ತಂ ಸ್ಥಿರೀಕುರು ಅಂತಕ್ಕಂಥ ಮಂತ್ರ ಇದು. ದತ್ತಾತ್ರೇಯ ಮಹಾಮತೆ ಅಂತ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಮಹಾಮತಿ ಅಂದರೆ ವಿಶೇಷವಾದ ಮತಿ ಶಕ್ತಿ ಇರತಕ್ಕಂಥವನೇ ಮಮ ಚಿತ್ತಂ ಸ್ಥಿರೀಕುರು ಅಂತ. ನನ್ನ ಚಿತ್ತವನ್ನು ಸ್ಥಿರ ಮಾಡು ಅಂತಕ್ಕಂಥ ಪ್ರಾರ್ಥನೆ ಇದು. ದತ್ತಾತ್ರೇಯರ ಆರಾಧನೆ ಮಾಡಿದ್ರೆ ಅದು ನಾನು ಪ್ರಾರಂಭದಲ್ಲಿ ಹೇಳಿದೆ, ಮನಸ್ಸಿನ ಉನ್ನತಿ ಬಂದ್ಬಿಡುತ್ತೆ ಅಂತ. ಹೀಗಾಗಿ ಯಾರು ದತ್ತನಾಗೆ ಶರಣು ಹೋಗ್ತಾರೋ, ದತ್ತಾತ್ರೇಯ ಪ್ರಾರ್ಥನೆಯನ್ನು ಮಾಡ್ತಾರೋ, ದತ್ತಾತ್ರೇಯನಲ್ಲಿ ಶರಣಾಗತಿಯನ್ನು ಹೊಂದ್ತಾರೋ ಅವರಿಗೆ ನೋಡಿ ಮನಸ್ಸು ಚಂಚಲವಾಗೋದಿಲ್ಲ. ಚಂಚಲವಾಗೋದೇ ನಾವೇ ದೈವತ್ವವಾಗಿಬಿಡುತ್ತೆ ಅವಾಗ. ಅಂದರೆ ಅರ್ಥ ಅಷ್ಟರ ಮಟ್ಟಿಗೆ ನಮಗೆ ಒಂದು ಸ್ಥಿರತೆ ಹಿಡಿತ ಬರುತ್ತೆ. ನಮ್ಮ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡಬಲ್ಲೆ, ನಾನು ಈ ಕೆಲಸ ಮುಗಿಸ್ಬೇಕು ಅಂದರೆ ಮಾಡಬಲ್ಲೆ ಅಂತಕ್ಕಂಥ ಒಂದು ವಿಶೇಷವಾದ ಶಕ್ತಿ ನಮ್ಮೊಳಗೆ ಬರುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ. ಈ ಒಂದು ಮಂತ್ರ ಎಲ್ಲ ವಿದ್ಯಾರ್ಥಿಗಳ ಆದಿಯಾಗಿ ನೀವು ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೆ ತುಂಬ ಸಹಾಯವಾಗುತ್ತೆ. ಶ್ರದ್ಧೆಯಿಂದ ಪ್ರತಿ ದಿವಸ ನೀವು ಎಷ್ಟು ಬಾರಿ? 12 ಬಾರಿ ಹೇಳ್ಕೊಳ್ಳಿ, ಸಾಕಾಗುತ್ತೆ. ನೀವು ಹೇಳಿ ಪ್ರಯತ್ನ ಮಾಡಿ ನೋಡಿ. ಮಂಗಳವಾರ ತಪ್ಪದೆ ದತ್ತನ ಆರಾಧನೆಯನ್ನು ಮಾಡಿ, ತಪ್ಪಿಸಬೇಡಿ ಯಾರೂ ಕೂಡ. ಅದೊಂದು ವಿಶೇಷ ಮನವಿ ಅಷ್ಟೇ. ಶಾಸ್ತ್ರಿಗಳೇ, ಸಾಕಷ್ಟು ಮಹತ್ವದ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಹಾಗಾಗಿ ಹಲವರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಿದ್ರಿ. ಧನ್ಯವಾದ ತಮಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಶುಭ ದಿನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.